ಸ್ಟಾರ್ಟ್ಅಪ್ ಹೈಟೆಕ್ ಫುಡ್ ಹೆಂಗೈತೆ ಅಂದ್ರೆ ಔಷಧೀಯ ಗುಣಗಳನ್ನ ಹೊಂದೈತ್ರಲ್ಲ. ಹ್ಞೂ ಸರ್. ಹಿಂಗಾಗಿ ಏನತ್ಲ ರೋಗ ರುಜಿನಗಳು ಕಡಿಮೆ, ಮುಂದ ನೀರ್ ಕುಡಿಯೋದಾಗ್ಲಿ ನಿಮ್ಗೆ ಚೇಂಜಸ್ ಮಾತ್ರ ಆಗೈತ್ರಿ. ಚೇಂಜ್ ಅನ್ನಕ್ಕೇನು ಸರ್, ಎಲ್ಲಾನು ಪ್ಯಾರಲಾಕ್ಸ್ ಎಷ್ಟು ಒಂದ್ ಲೀಟರ್ ತಂದಿಟ್ಟು ನೋಡ್ರಿ ಅಷ್ಟೇ ಐತೆ ಸರ್. ಅದ್ರೊಳಗೆ ಒಂದು ಹನಿನೂ ಯೂಸ್ ಮಾಡಿಲ್ಲ ಸರ್. ಅದು ನಮ್ಮ ಹೊಟ್ಟೆ ಉಬ್ಬಿದ್ರೆ ಏನಾರ ಮಾಡಿದ್ರೆ ಮಾಡ್ಕೋತಿದ್ರಿ. ಅವು ಅದು ಇದನ್ನ ಫೀಡ್ ಯಾವಾಗ ತಂದ ನೋಡ್ರಿ, ಅವು ಲೂಸ್ ಮೋಷನ್ ಗುಳಿಗೆ ಮತ್ತೆ ಪ್ಯಾರಲಾಕ್ಸ್ ನಮ್ಮ ಕಡೆ ಏನೂ ಇಲ್ಲ ನೋಡ್ರಿ ಸರ್. ಎಲ್ಲ ಅಲ್ಲೇ ಅದನ್ನಕ್ಕಿಂತ ಮೊದಲು ಏನು ಮುಂಚೆ ಆಗ್ತಿದ್ ನೋಡ್ರಿ ಸರ್, ಒಂದ್ ಮರಿರ 2 ಮರಿರ ಏನಾರ ಮಾಡಿಸ್ಕೊತಿದ್ರಿ ಕಂಟಿನ್ಯೂ. ಮತ್ತೆ ಜಾಸ್ತಿ ತಿಂದ್ರೆ ಹೊಟ್ಟೆ ರುಬ್ಬೋದ್ರಿ. ನಮಗೆ ಅಂಜಿಕೆ ಬರ್ತಿತ್ತು ಸರ್, ಹೆಂಗ್ರಿ ಸಾಕಾಗ ಮಟ್ಟ ಹಾಕಬೇಕಂತೇಳಿ ನಮ್ಮ ಕಡೆ ಇರ್ತೈತ್ರಿ. ಮರಿಗೆ ಸಾಕಾಗ ಮಟ್ಟ ತಿನ್ನಿಸ್ಬೇಕಪ್ಪ ಇವಕ್ಕೆ ಮಾಡ್ಬೇಕು ಅನ್ನೋದು ನಮ್ಮ ಕಡೆ ಐತ್ರಿ. ಮರಿ ಏನು ಮಾಡಾದತ್ರಿ ಇವತ್ತ್ರಿ, ನಾವು ಹಾಕಿದಷ್ಟು ತಿನ್ವಲ್ಲಾಗೈತ್ರಿ. ನಾವು ಹಾಕಿದಷ್ಟು ತಿಂತೈತ್ರಿ, ಲೂಸ್ ಮೋಷನ್ ಮಾಡ್ಕೊತ ಬಂದು ಹೊಟ್ಟೆ ರುಬ್ಬಿಸ್ಕೊತ ಬಂದು ಕಡಿಕ್ ಅದಕ್ಕೆ ಡೈಜೆಷನ್ ಆಗ್ಲಾರ್ದ ಗಾಬಾಗಿ ಮರ್ದಿನ ತಿನ್ನಂಗಿಲ್ರಿ ಕಾಳ. ಇಲ್ಲಿ ಏನಾಗತ್ತ ಸರ್, ನಾವಿನ್ನ ಹಾಕ್ಬೇಕ, ಇನ್ನ ನನಗೆ ದಿನ ಚಿತ್ತನ ಹಾಕ್ತತ್ರಿ ಮರಿ, ನಾ ಹಾಕಿ ಕಂಜಾಕ್ತಿವ್ರಿ. ಈಗ ಅಷ್ಟು ಹೊಂಟೈತ್ರಿ ಹಂಗೆ ವೇಟು ಬರಾಕ್ತತ್ರಿ. ಮತ್ತು ಒಂದು ಮರಿರ ಲೂಸ್ ಮೋಷನ್ ಬೇಕ್ರಿ, ಒಂದು ಮರಿರ ಹೊಟ್ಟೆ ಉಬ್ಬೇಕ್ರಿ. ಒಂದು ಮರಿನೂ ಎಷ್ಟು ಮಟ್ಟ ಆದ್ರೆ ಒಂದು ಮರಿ ಮಾಡ್ಕೊಂಡಿಲ್ಲ ಸರ್. ಎಲ್ಲ ಕ್ಲಿಯರ್ ಆಗಿ ಬರೋದ್ರಿ. ಫುಡ್ ಹೇಳಿ ಮಾಡಿಸಿದ ಫುಡ್ಡನೇ ಸರ್. ಅದೆಲ್ಲ ನೀವು ಕರೆಕ್ಟಾಗಿ ಏನು ಮೇಂಟೆನೆನ್ಸ್ ಮಾಡ್ಯಾರ ಸರ್ ಅವರು, ಎಲ್ಲ ಕ್ಲಿಯರ್ ಆಗಿ ಬಂದತ್ರಿ. ಅದಕ್ಕೆ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರಿ. ನೋಡ್ರಿ ಸರ್, ಅದನ್ನ ಫೀಡ್ ನೀವು ಒಂದು 10 ಮಾರು ಇಟ್ಟು ನೋಡ್ರಿ, 10 ಮಾರು ದೂರ ಇಡ್ರಿ ನೀವು ಆ ಕಡೆ ಫೀಡ್, ಇಲ್ಲಿಗೆ ಸ್ಮೆಲ್ ಬರೋತ್ರಿ. ಫೀಡ್ ಗಮಾಡ್ಸತ್ರಿ ಮನುಷ್ಯ ತಿನ್ನುವಂಗ, ಅಷ್ಟೇ ಕ್ಲಿಯರ್ ಆಗಿ ಬರ್ತದೆ. ಇದು ಹೈಟೆಕ್ ಗುಲ್ಗಂಜ್ ಕಪ್ಪುದೇನು ಫೀಡ್ ಸ್ಟಾರ್ಟ್ ಮಾಡಿದ್ರು ಸರ್ ನಾವು. ಆ ಸ್ಟಾರ್ಟ್ ಮಾಡಿದ ಕೂಡಲೇ ಅಂತ ಇದು ಗೋಧಿ, ಕಡ್ಲಿ, ಸೋಯಾಬೀನ್ ಏನೆಲ್ಲ ತೆಗೆದು ಬಿಟ್ಟಿಬಿಟ್ರಿ, ಎಲ್ಲ ಬಂದ್ ಮಾಡಿದ್ರಿ ಸರ್. ಬಂದ್ ಮಾಡಿ ಎಲ್ಲ ನೆನೆಸಿ ಹಾಕ್ತಿದ್ರು ನಾವು. ಅದನ್ನ ಸ್ಟಾಪ್ ಮಾಡಿ ಇದನ್ನೇನು ಹಾಕ್ತಿವಿ ನೋಡಿ ಸರ್, ಹೆವಿ ರಿಸಲ್ಟ್ ಬಂತ್ರಿ ಸರ್ತಿ. ಹೈಟೆಕ್ ಫೀಡ್ ಮಾತ್ರ ಬಳಸ್ತೀರಿ? ಅದನ್ನ ಒಂದ ಬಳಸ್ತೀರಿ. ಅದ್ರ ಜೊತೆ ಯಾವುದನ್ನು ಹಾಕಂಗಿಲ್ಲ ಸರ್. ಇದ್ರೊಳಗ ರವಾರ ಒಡಸ್ ಹಾಕೋದಾಗ್ಲಿ, ಗೋಧಿ ಗೊಂಜಾಳ ಒಡಸ್ ಹಾಕಲಿ ಯಾಡ್ ಮಾಡಂಗಿಲ್ರಿ ಯಾವುದನ್ನು. ಹೈಟೆಕ್ ಫೀಡ್ ಹೆಂಗ್ ತರಿತಿರಲ್ಲ ಅದನ್ನ ಸುರಿತೀವಿ ನಾವು ಕಂಟಿನ್ಯೂ. ಮತ್ತೊಂದು ಯಾವ್ದನ್ನು ಆ್ಯಡ್ ಮಾಡಿ ಹಾಕಂಗಿಲ್ಲ ಸರ್. ಏನಂತಲ್ರಿ, ಹಿಂಡಿ ನೀರು ಒಂದು ಕೊಡ್ತೀರಿ, ಹಿಂಡಿ ಒಂದು ಹಾಕ್ತಿರಿ. ಹಿಂಡಿ ನೀರು ಅದ್ರ ಜೊತೆ ಹಿಂಡಿ ಒಂದು ಹಾಕ್ತಿರಿ, ಮತ್ತೊಂದು ಏನೋ ಹಾಕಂಗಿಲ್ಲ ಸರ್. ರಿಸಲ್ಟ್ ಮಾತ್ರ ಪಕ್ಕ 101% ರಿಸಲ್ಟ್ ಐತಿ ಸರ್, ಗ್ಯಾರಂಟಿ ಐತ್ರಿ. ಈ ಸರ್ತಿ ಬಂದಿದ್ ನೋಡ್ಬೇಕಂದ್ರೆ ಸರ್ ಮರ್ಗೊಳ್ರಿ, ನಾವು ಯಾವಾಗೂ ಹೈಟೆಕ್ ಫೀಡ್ ಬಿಟ್ಟು ಅಳಗ್ಯಾಡಬಾರ್ದು ಅನ್ಸ್ಬಿಡೋದ್ರಿ ನಾವು. ಹಾಂ ಸರ್. ಇಲ್ಲ ರಿಸಲ್ಟ್ ಏನಂತಿಲ್ಲ ನೀವು ಅಂದಂಗ ಐತ್ ಸರ್. ನೋಡ್ರಿ ಈಗ ಈ ಸೈಜ್ ಮರ್ಗೊಳ್ರಿ ಸರ್, ನಮ್ಗೆ 5 ತಿಂಗಳ ರಿಸಲ್ಟ್ ಹಿಂಗ್ ಬರ್ತಂದ್ರೆ ಹಾಲಲ್ಲಿ ಐತಿ ಸರ್ ಮರಿನ. ಇದು ಹಾಲಲ್ಲಿ ಐತ್ರಿ, 80 ಕಿಲೋ ಬರಾಕತ್ರಿ. ಏನ್ ಸೇಪ್ ನೋಡ್ರಿ ನೋಡ್ರಿ ಸರ್ ಹೆಂಗ್ ಐತ್ರಿ ಇದು ಹಾಲಲ್ಲಿ ಒಳಗೆ ಈ ಟೈಪ್ ಬರಾಕತ್ತರ. ಮತ್ತೆ ಅದಕ್ಕೆ ಮತ್ತೊಂದು ಫೀಡರ್ ಯೂಸ್ ಮಾಡ್ರೆ ಏನ್ ಮತ್ ಸರ್, ಈಗ ನೀವ್ ಏನ್ ಹೇಳಿರಲ್ಲ ಮೊದಲ ಕಡ್ಲಿ, ಗೋಧಿ, ಸೋಯಾಬೀನ್ ಎಲ್ಲ ಹಾಕ್ನಂತ ಹೇಳ್ತಿರ್ಲಾರಿ, ಅವಾಗಿನ ಖರ್ಚಿಗೂ ಈಗ ಹೈಟೆಕ್ ಫುಡ್ ಬಳಸಿ ಈ ತರ ರಿಸಲ್ಟ್ ಬರೋ ಖರ್ಚು ಏನ್ ವ್ಯತ್ಯಾಸ ಅನಿಸ್ತು ನಿಮ್ಗೆ? ಏನಿಲ್ಲ ಸರ್, ಅವಾಗ ನೋಡ್ರಿ ನಾವು ಮೇಯಿಸ್ತಿದ್ವಿ ಅಷ್ಟ್ರಿ 8 ರಿಂದ 9 ತಿಂಗಳ 10 ತಿಂಗಳ ಅಂತೂ ಮೇಯಿಸ್ತಿದ್ರು ನಾವು. ಕುರ್ಬಾನಿ ಮುಗಿದ ಕೂಡಲೇ 1 ತಿಂಗಳು 1.5 ತಿಂಗಳು ಗ್ಯಾಪ್ ಮಾಡಿ ಮರಿ ಸ್ಟಾರ್ಟ್ ಹಾಕಾಕ್ತಿದ್ವಿ ಅಂದ್ರೆ ರೀ 1 ತಿಂಗಳು ಹಾಕಿತ್ರಿ ಮರಿ ಹಾಕೋದು. 10 ತಿಂಗಳು ಕರೆಕ್ಟ್ ಫೀಡ್ ಮಾಡ್ತಿದ್ವಿ ನಾವು. ಅವಾಗ ಗೋಧಿ, ಗೊಂಜಾಳ, ಸೋಯಾಬೀನ್ ಎಲ್ಲಾನು ಹಾಕತ್ತಿವ್ರಿ ನಾವು. ಇವೆಲ್ಲಾನು ನಾವು ಅದ್ರಾಗ ಹಾಕತ್ತಿದ್ವಿ ರೀ, ಆದ್ರೂ ರಿಸಲ್ಟ್ ಬರ್ತಿದಿಲ್ಲ ನಮ್ಗೆ. ಈಗ ನಿಮ್ಗೆ ಡೈಜೆಷನ್ ಪೌಡರ್ ಹಾಕಿರ್ತಾರ್ರಿ, ಒಳ್ಳೆ ಇದನ್ನ ಉಪ್ಪು ಹಾಕಿರ್ತಾರ್ರಿ, ಮಿನರಲ್ಸ್ ಮಿಕ್ಸರ್ ಹಾಕಿರ್ತಾರ್ರಿ, ಆಲ್ರೌಂಡ್ ಮೆಟಲ್ ಹಾಕಿರ್ತಾರ ಅವ್ರ. ಅದು ಒಂದ್ ಮರಿನೂ ಲೂಸ್ ಮೋಷನ್ ಅನ್ನೋದಿಲ್ಲ ನೋಡಿ ಸರ್. ನಾವು ಕಾಳು ಹಾಕೋ ಟೈಮ್ದಾಗ ಗೋಧಿ, ಗೊಂಜಾಳ, ಕಡ್ಲಿ, ಸೋಯಾಬೀನ್ ಇವೆಲ್ಲ ಏನ್ ಹಾಕ್ತಿದ್ನಲ್ರಿ, ಜಾಸ್ತಿ ತಿರ್ಸಿದ್ವಲ್ರಿ, ಒಂದ್ ಲೈನ್ದಾಗ 1-2 ಮರಿ, 1 ಮರಿರ ಹೊಟ್ಟೆ ಉಬ್ಬೋದ್ರಿ, ಹೊಟ್ಟೆ ಉಬ್ಬುತ್ತಿದ್ರು ಸರ್. ಈ ಹೈಟೆಕ್ ಫೀಡ್ ಸ್ಟಾರ್ಟ್ ಮಾಡಿದಂಗಿಂದ್ರ 1 ಮರಿನೂ ಹೊಟ್ಟೆ ಉಬ್ಬಿಲ್ರಿ ನಮ್ಗೆ ಇಲ್ಲಿ ಮಟ್ಟ ಆದ್ರು. 5 ತಿಂಗಳದಾಗ 1 ಮರಿನೂ ಹೊಟ್ಟೆ ಉಬ್ಬಿಸ್ಕೊಂಡ್ ಕೆಸಿಂದ ಪ್ಯಾರಲಾಕ್ಸ್ ಹಾಕೋದು, ಬ್ಲೂಟಾಶ್ ಹಾಕೋದು ಯಾವುದೂ ಇಲ್ಲ ನೋಡಿ ಸರ್. ಎಲ್ಲ ಕ್ಲಿಯರ್ ಅದಾವು. ಹೊಳ್ಳಿ ಲೂಸ್ ಮೋಷನ್ ಇಲ್ರಿ ಅದು. ನೀವು ಸಾಕಾಗಟ್ಟು ತಿನ್ನಿಸ್ತನ್ರಿ ಖರೆ ಆ ಫೀಡ್ ರೀ, ಸಾಕಾಗ ಒಟ್ಟು ಹಾಕ್ತೇನ್ರಿ, ಅದನ್ನ ತಿಂದ ಕೊಡ್ಲೆ ಹೊಟ್ಟು ಜಾಸ್ತಿ ತಿಂತವ್ರಿ ಮರಿ. ನೀರು ಜಾಸ್ತಿ ನೀರ್ನು ಕುಡಿದೈತ್ರಿ. ಮತ್ತ ಅದ್ರೊಳಗೆ ನೀವು ಅದನ್ನ ಏನ್ ಅರ್ಶಿನ ಪುಡಿ ಹಾಕಿರ್ತಾರಲ್ಲ ಸರ್, ಇಂಜೆಕ್ಷನ್ ಕಡಿಮೆ ತೊಗೊಂಡ್ರಿ. ಯಾವ್ದು ಜ್ವರ ಇಲ್ರಿ, ಏನು ಇಲ್ಲ, ಕೆಮ್ಮೋದಿಲ್ಲ, ಸೀನುದಿಲ್ಲ, ಮುಗನ್ಯಾಗ ಸುಮ್ಮಳು ಇಲ್ಲ ಸರ್ ಯಾವ್ದು. ಅದನ್ನ ಫೀಡ್ ಸ್ಟಾರ್ಟ್ ಮಾಡಿದಾಗಿಂತ್ರಿ. ಇದೇನ್ 5 ತಿಂಗಳಿಂದ ನಮ್ಗೆ ಏನು ಇಲ್ಲ ಸರ್. ಇದೇನ್ ನಮಗ ಕೋಲ್ಡ್ ಇತ್ತು ನೋಡ್ರಿ, ಎಂತ ಫುಲ್ ಕೋಲ್ಡ್ ಒಳಗರಿ ಮರಿ ಸಿಕ್ಕಾಪಟ್ಟೆ ನೀರ್ ತಗೋತೈತ್ರಿ ಆ ಫೀಡಿಗೆ. ಕೋಲ್ಡ್ ಒಳಗೆ ನೀರ್ ಕುಡಿತೀವಿ, 2 ಟೈಮ್ ನೀರ್ ಕುಡಿಯತೈತ್ರಿ ಗ್ಯಾರಂಟಿ. ಏನಿಲ್ಲ ಸರ್, 100% ರಿಸಲ್ಟ್ ಐತಿ, ಮಾಡ್ಕೋಬೇಕ್ರಿ.
ರಿಸಲ್ಟ್ ಅದ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ದುಡ್ಡು ಏನೈತಲ್ಲ ಯಾರ್ ಬೇಕಾದ್ರೂ ಖರ್ಚು ಮಾಡ್ತಾರ್ರಿ, ಬಟ್ ಫುಡ್ ಕ್ವಾಲಿಟಿ ಏನಿಲ್ಲ ಸರ್ ನಿಮಗ ಖರ್ಚು ಮಾಡೋದು ಹೆಂಗೈತಂದ್ರ ಸರ್, ನೀವು 10 ತಿಂಗಳ ಮೆಸ್ತಿದ್ರು ನಾವು ಮೊದಲ 10 ತಿಂಗಳದ ನೀವು ಖರ್ಚು ಮಾಡತ್ತಿದ್ರಲ್ಲ, ರಿಸಲ್ಟ್ ನಿಮಗೆ 70% ಬರೋದ ತಿಳ್ಕೊರಿ ಸರ್. ಇಲ್ಲಿ 5 ತಿಂಗಳದಾಗ 100% ಬರೋದತ್ರಿ. ಇಲ್ಲಿ 5 ತಿಂಗಳದಾಗ ನೀವು ಫೀಡ್ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಕೊಂಡ್ರಿ 5-6 ತಿಂಗಳದಾಗ ಹೆವಿ ಬಂದ ಬಿಡ್ಬೇಕು ಸರ್.